ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿ ಈ ಕಡೆ ಯುದ್ಧಗಳಾದಂಥ ಸಂದರ್ಭದಲ್ಲಿ ಅದ್ರಲ್ಲಿ ಬಳಸುವಂತಹ ಬುಲೆಟ್ಸ್ ಯಾವುದು, ಬಾಂಬ್ ಯಾವುದು, RDX ರಾಕೆಟ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬಳಸುವಂತಹ ಬಾಂಬ್ಗಳು ಇದೆಲ್ಲವನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಮ್ಯುನಿಷನ್ ಇಂಡಿಯಾ ಲಿಮಿಟೆಡ್ ಕಂಪ್ನಿಯವರು, ಅಂದರೆ ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆ ಅದು. ಎಲ್ಲ ಯುದ್ಧದ ಸಂದರ್ಭದಲ್ಲೂ ಸಾಕಷ್ಟು ವಿಧಾನವಾದ ಒಂದು ಬಾಂಬ್ಗಳನ್ನ ತಯಾರು ಮಾಡುವಂಥ ಕಂಪ್ನಿ. ಸದ್ಯ ನಾನೀಗ ಆ ಒಂದು ಎಕ್ಸಿಬಿಷನ್ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ನೀವು, ಸಾಕಷ್ಟು ಎಲ್ಲ ರೀತಿಯಾದ ಒಂದು ಬುಲೆಟ್ಸ್, ಬಾಂಬ್ ಎಲ್ಲವನ್ನು ಕೂಡ ಇಲ್ಲಿ ಎಕ್ಸಿಬಿಷನ್ನಲ್ಲಿ ಇಟ್ಟಿರುವಂಥದ್ದು. ಈಗ ನಮ್ಮ ಜೊತೆಲಿ ಖುದ್ದು ಜನರಲ್ ಮ್ಯಾನೇಜರ್ ಆಗಿರುವಂತಹ ಅನಿಲ್ ಕುಮಾರ್ ಅವರು ಇದ್ದಾರೆ. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಒಂದಿಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಾನು ತಿಳ್ಕೊಳ್ತೀನಿ. ಸರ್, ಇಂಡಿಯನ್ ಆರ್ಮಿ, ನೇವಿ, ಏರ್ ಫೋರ್ಸ್ ಎಲ್ಲವೂ ಕೂಡ ಎಲ್ಲ ಕಡೆ ಕೂಡ ಬಳಸುವಂಥ ಒಂದು ಇಂಪಾರ್ಟೆಂಟ್ಸ್ ಬುಲೆಟ್ಸ್, ಬಾಂಬ್ ಎಲ್ಲವೂ ಕೂಡ ಇಲ್ಲಿ ಎಕ್ಸಿಬಿಷನ್ ಆಗಿರುತ್ತೆ. ಯಾವೆಲ್ಲ ಒಂದು ಬುಲೆಟ್ಸ್ ಇರುತ್ತೆ ಇಲ್ಲಿ, ಯಾವೆಲ್ಲ ಇದನ್ನು ಬಳಸ್ತೀರಾ ಸರ್? ಓಕೆ, ಆ್ಯಕ್ಚುಲಿ ಮ್ಯೂನಿಷನ್ಸ್ ಇಂಡಿಯಾ ಅನ್ನೋದು 12 ಫ್ಯಾಕ್ಟ್ರೀಸ್ ಸ್ಪ್ರೆಡ್ ಅರೌಂಡ್ 5 ಸ್ಟೇಟ್ಸ್. ಇದು 2021ಇಂದ ಆರ್ಡಿನೆನ್ಸ್ ಫ್ಯಾಕ್ಟ್ರೀಸ್ನ ರೀಗ್ರೂಪ್ ಮಾಡಿದ್ರು ಅಂಡರ್ ದಿ ಆತ್ಮನಿರ್ಭರ್ ಭಾರತ್ ಇದರಲ್ಲಿ ಮಾಡಿ 2021 ಅಕ್ಟೋಬರಲ್ಲಿ ಮ್ಯೂನಿಷನ್ಸ್ ಇಂಡಿಯಾ ಅನ್ನೋದು ಫಾರ್ಮೇಷನ್ ಆಯಿತು. ಇವತ್ತಿನ ದಿನ ಎಲ್ಲ ವೆರೈಟೀಸ್ ಫಾರ್ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ ಆ್ಯಂಡ್ ಆಲ್ ದಿ ಪೊಲೀಸ್ ಫೋರ್ಸಸ್ಗೋಸ್ಕರ ಎಲ್ಲ ಈ ಸ್ಮಾಲ್ ಆರ್ಮ್ಸ್ ಇರಲಿ, ವೇರಿಯಸ್ ಬಾಂಬ್ಸ್ ಆ್ಯಂಡ್ ಏರ್ ಬಾಂಬ್ಸ್, ಪಿನಾಕ ಎಲ್ಲ. ಇದು .22 ಸ್ಪೋರ್ಟಿಂಗ್ ರೈಫಲ್ ಆ್ಯಂಡ್ ಇದು ಪ್ಲಾಸ್ಟಿಕ್ ಬುಲೆಟ್, ನಾನ್ ಲೀಥಲ್. ಇದು ಸ್ಟೀಲ್ ಅಮ್ಯುನಿಷನ್ ಅಂತ ಮಧ್ಯ ಬರ್ತಾ ಇದೆ. ಇದು 155 ಮಿಲಿಮೀಟರ್ದು ಪ್ರೈಮರ್ಸ್ ಅಂತಾರೆ. ಇದು 7.62 ಮಿಲಿಮೀಟರ್ ಈ ಸೀರೀಸು. ಅದ್ರ ಹಿಂದೆ ಬರೋದು ಬೆಲ್ಟೆಡ್ ಅಮ್ಯುನಿಷನ್ನು. ಇದು ಕೆಳಗೆ ಆ್ಯಂಟಿ ಟ್ಯಾಂಕ್ ಬೇರೆ ಬೇರೆ ಥರ ಬಾಂಬ್ಸ್ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ಲೈಕ್ ಅಂಡರ್ ಬ್ಯಾರಲ್ ಗ್ರೆನೇಡ್ ಲಾಂಚರ್ ಅಂತಾರೆ. ಇದನ್ನ ಗ್ರೆನೇಡ್ ಮೊದಲು ಕೈಲಿ ಬಿಸಾಕ್ತಾಯಿದ್ರು. ಸೊ ಹಾರ್ಡ್ಲಿ 30 ಮೀಟರ್ಸ್ವರೆಗೂ ಇದು ಮಾಡ್ಬೋದಾಯಿತು. ಈಗ ನಾವು ದೇ ವಾಂಟ್ ಟು ಎಂಗೇಜ್ ದಿ ಎನಿಮಿ 300 ಮೀಟರ್ ದೂರದಲ್ಲೇ ಗ್ರೆನೇಡ್ ಎಸಿಬೋದು. ಆ ಥರ ಒಂದು ಇದು ಡೆವಲಪ್ ಆಗಿದೆ. ಸೊ ದ್ಯಾಟ್ ಎನಿಮಿನ ಇನ್ನು ಫರ್ದರ್ ದೂರದಲ್ಲೇ ಎಂಗೇಜ್ ಮಾಡ್ಬೋದು. ಸೊ ಅದೊಂದು ಡೆವಲಪ್ ಆಗಿದೆ. ಈ ಥರ ಇದು ವೇರಿಯಸ್ ವೆರೈಟೀಸ್, ನಾಟ್ ಓನ್ಲಿ ಇಂಡಿಯಾ ಬಟ್ ಇಂಡಿಯಾ ಫ್ರೆಂಡ್ಸ್ ಬೇರೆ ಇರ್ಬೋದು. ಇಂಡಿಯನ್ ಅವ್ರಿಗೂ ವಿ ಆರ್ ಸಪೋರ್ಟಿಂಗ್ ಬೈ ಎಕ್ಸ್ಪೋರ್ಟಿಂಗ್ ಆಲ್ಸೋ. ಸೊ ಒಂದಿಷ್ಟು ರಾಕೆಟ್ ಕೂಡ ಇಲ್ಲಿ ಎಕ್ಸಿಬಿಟ್ ಆಗಿರೋದು. ಇದಕ್ಕೆ ಯಾವ ರೀತಿಯಾದ ಒಂದು ಬುಲೆಟ್ಸ್ನ ಬಳಸ್ತಾರೆ? ಇದು ಏರ್ ಬಾಂಬ್ ಅಂತಾರೆ. ಇದು ಏರ್ ಬಾಂಬ್ ವೇರಿಯಸ್ ವೆರೈಟೀಸ್ 250 kg, 500 kg, 1000 ಪೌಂಡರ್ ಇರ್ಬೋದು. ಇದು ವೇರಿಯಸ್ ಟೈಪ್ಸ್ ಆಫ್ ಏರ್ ಬಾಂಬ್ಸ್. ಆ್ಯಕ್ಚುಲಿ ಏರ್ ಬಾಂಬ್ಸನ್ನು ನಮ್ಮ ಮ್ಯುನಿಷನ್ಸ್ ಇಂಡಿಯಾಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಇಟ್ ಈಸ್ ಯೂಸ್ಡ್ ಬೈ ಇಂಡಿಯನ್ ಏರ್ ಫೋರ್ಸ್. ಆ್ಯಕ್ಚುಲಿ ಇಂಡಿಯನ್ ಏರ್ ಫೋರ್ಸ್ಗೆ ಅದೇ ಥರ ಈ ಕಡೆ ಬಂದರೆ ಈಗ ನಾವು ಸ್ವಲ್ಪ ಡ್ರೋನ್ಸಲ್ಲೂ ಮಾಡ್ತಾಯಿದ್ದೀವಿ ಮ್ಯಾನುಫ್ಯಾಕ್ಚರಿಂಗು. ಸೊ ಈ ಡ್ರೋನ್ಸೂ ಅಷ್ಟೇ ಅರೌಂಡ್ 75 ಮಿನಿಟ್ಸ್ ಅದು ಆಕಾಶದಲ್ಲೇ ಹಾರಾಡ್ತಾ ಇರುತ್ತೆ. ಟಾರ್ಗೆಟ್ನ ಸೀಕ್ ಮಾಡಿ ವಿದಿನ್ 1.5 ಮೀಟರ್ CEP ಅಂತಾರೆ, ಅದರೊಳಗೆ ಈ ಲಾಕ್ ಆಗಿ ಇಟ್ ಕ್ಯಾನ್ ಡಿಸ್ಟ್ರಾಯ್ ದ್ಯಾಟ್ ಆಲ್ಸೋ. ಹಾಗಾಗಿ ಈ ಕಡೆ ನೋಡಿದ್ರೆ ಇದು ಆ್ಯಂಟಿ ಸಬ್ಮರೀನ್ ರಾಕೆಟ್ಸ್. ಆ್ಯಕ್ಚುಲಿ ಶಿಪ್ಸ್ನ ಸಬ್ಮರೀನ್ ಅಟ್ಯಾಕಿಂದ ಸೇವ್ ಮಾಡೋದಕ್ಕೆ ಈ ರಾಕೆಟ್ಸ್ನ ಯೂಸ್ ಮಾಡೋದು. ಇದು ಡಿಕಾಯ್ ಸಿಸ್ಟಮ್ಸು ಇದೆಲ್ಲ ಆ ಕಡೆ ಇದ್ರ ಪಕ್ಕ 2 ಇರೋದು. ಇದು ಪಿನಾಕ ಅಂತ ನೀವು ಕೇಳಿಪಟ್ಟಿರ್ಬೋದು. MBRLRS ಸಿಸ್ಟಮ್ ಅಂತ, ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ಅಂತ. ಸೊ ಇದೂ ಅಷ್ಟೇ ಇಂಡಿಯನ್ ಆರ್ಮಿಗೆ ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಹಾಗೆ ಇದು ವೇರಿಯಸ್ 105 mm ಶೆಲ್ಸ್, 155 ಮಿಲಿಮೀಟರ್ ಕ್ಯಾಲಿಬರ್, ಅಪ್ ಟು 38 to 40 ಕಿಲೋಮೀಟರ್ಸ್ವರೆಗೂ ರೇಂಜ್ ಇದೆ ಇದು. ಸೊ ಎಂಟೈರ್ ಶೆಲ್, ಅದರದ್ದು ಪ್ರೊಪಲೆಂಟ್ ಸಿಸ್ಟಮ್ ಆ್ಯಂಡ್ ಆ್ಯಂಟಿ ಟ್ಯಾಂಕ್, ಆ್ಯಂಟಿ ಏರ್ಕ್ರಾಫ್ಟ್, ಇದು ಎವ್ರಿಥಿಂಗ್ ಎಲ್ಲನೂ ಆಲ್ಮೋಸ್ಟ್ 800 ಐಟಮ್ಸ್ ಮ್ಯುನಿಷನ್ಸ್ ಇಂಡಿಯಾಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇದು ಇವತ್ತು ದಿನ ಇದು 100% owned by the government of India. So we are proud in supporting the Indian Armed Forces, Indian Navy, Indian
and also Indian police forces also we are supporting. ಸರ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಸರ್ ಇದು ಒಂದು ಎಕ್ಸಾಂಪಲ್ ಈಗ ಒಂದು ಈಗ ಇಲ್ಲಿ 125 ಅಂತಿದೆ ಸೊ ಇಂಪ್ಯಾಕ್ಟ್ ಅದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ ಇಂಪ್ಯಾಕ್ಟ್ ಅಂತಂದರೆ ನೋಡಿ ಅದರಿಂದ ಅರೌಂಡ್ 10 ಮೀಟರ್ ರೇಡಿಯಸ್ ಅಂದರೆ 10 ಮೀಟರ್ ಅಂದರೆ 10 × 3 30 ಫೀಟ್ವರೆಗೂ ಏನೇನಿರುತ್ತೆ ಎಲ್ಲ ಡಿಸ್ಟ್ರಾಯ್ ಆಗೋಗುತ್ತೆ. ಸೊ ಅದು ಇಂಪ್ಯಾಕ್ಟ್ ಆಗೋದು ಅಂದರೆ ಅದರದ್ದು ಪೇಲೋಡ್ ಕೆಪಾಸಿಟಿ ವಾರೆಡ್ ಎಷ್ಟಿರುತ್ತೆ ಬೇರೆ ಬೇರೆ ಡಿಪೆಂಡಿಂಗ್ ಆನ್ ಸಿಚುಯೇಷನ್ ದಿ ವಾರೆಡ್ ಜಾಸ್ತಿ ಮಾಡ್ದಂಗೂ ಅದು ಡಿಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ. ಹೆಂಗೆ ಅಂದರೆ ನಮ್ಮ ಇಂಡಿಯನ್ ಆರ್ಮಿಯವರು ಯಾವ ಥರ ಬಳಸ್ಕೊಳ್ತಾರೆ ಇದನ್ನು ಹೆಂಗೆ ಕ್ಯಾರಿ ಮಾಡ್ತಾರೆ ಅಥವಾ ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಕೊಳ್ತಾರೆ ಅಂತ ಏನಾದರೂ ಸಂದರ್ಭದಲ್ಲಿ ಅಂದರೆ ಬಿಯಾಂಡ್ ವಿಜುವಲ್ ರೇಂಜ್ ಅಂತಾರೆ. ಬಿಯಾಂಡ್ ವಿಜುವಲ್ ರೇಂಜಲ್ಲಿ ಅಂದರೆ ಲೈಕ್ ಈಗ ಕಾರ್ಗಿಲ್ ವಾರಲ್ಲಿ ಎಲ್ಲ ಆಗ್ತಲ್ಲ ಈ ಬೆಟ್ಟದ ಆ ಕಡೆ ಅವರ ಎನಿಮೀಸ್ ಆಗಿದ್ದಾರೆ ಇಂಡೈರೆಕ್ಟ್ ಫೈರಿಂಗ್ ಅಂದರೆ ಆಲ್ಮೋಸ್ಟ್ 38 ಕಿಲೋಮೀಟರ್ ದೂರ ಟಾರ್ಗೆಟ್ಸ್ ಇದ್ದರೆ ಅದಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ. ಸ್ವಲ್ಪ ಹತ್ರ ಇನ್ನು ಅಂದರೆ 20 ಕಿಲೋಮೀಟರ್ ಆ ಥರ ಇದ್ದರೆ ಬೇರೆ ಕ್ಯಾಲಿಬರ್ಸ್ ಆ ಥರ ಯೂಸ್ ಮಾಡ್ತಾರೆ. ಅದರ ವೇರಿಯಸ್ ವೆರೈಟೀಸ್ ವೇರಿಯಸ್ ಟೈಪ್ಸ್ ಆಫ್ ಗನ್ಸ್ ವೇರಿಯಸ್ ಟೈಪ್ ಆಫ್ ಗನ್ ಸಿಸ್ಟಮ್ಸ್ ಇರುತ್ತಲ್ಲ ಎಲ್ಲ ವೆರೈಟಿಗೂ ನಾವು ವಿ ಮ್ಯಾನುಫ್ಯಾಕ್ಚರ್ ದಿ ಬಾಂಬ್ಸ್ ಆ್ಯಂಡ್ ಅಮ್ಯುನಿಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ನೋಡಿದ್ರಲ್ಲ ಇಂಡಿಯನ್ ಆರ್ಮಿ ನೇವಿ ಮತ್ತು ಏರ್ ಫೋರ್ಸ್ ಎಲ್ಲ ಸಂದರ್ಭದಲ್ಲೂ ಕೂಡ ಮಿನಿಮಮ್ ಒಂದು ರೇಂಜ್ಗೆ ತಕ್ಕಂತೆ ಒಂದಿಷ್ಟು ವೆರೈಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಒಂದಿಷ್ಟು ಬುಲೆಟ್ಸ್ಗಳನ್ನ ಬಾಂಬ್ಗಳನ್ನ ಬಳಸ್ಕೊಳ್ಳೋಂಥ ಒಂದು ಕೆಲಸ ಆಗುತ್ತೆ. ಸೊ ಇದಕ್ಕೆ ಮ್ಯುನಿಷನ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆ ಕಡೆಯಿಂದ ದೊಡ್ಡ ಮಟ್ಟದ ಒಂದು ಕೊಡುಗೆ ಭಾರತೀಯ ರಕ್ಷಣಾ ಪಡೆಗೆ ಹೋಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.